ಪ್ರದೇಶಗಳಲ್ಲಿ ಸುಗಮ ಸಂಚಾರ ವ್ಯವಸ್ಥೆಗಾಗಿ ಹೆಚ್ಚಿನ ಆದ್ಯತೆ ನೀಡುವೆ. ಎನ್.ಟಿ. ಶ್ರೀನಿವಾಸ್, ಕೂಡ್ಲಿಗಿ ತಾಲೂಕಿನ ಕೆ.ರಾಯಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ 2ರ ಎಕ್ಕುಂಬಿ ಮೊಳಕಾಲ್ಮೂರು ರಸ್ತೆ ಅಭಿವೃದ್ಧಿಗಾಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗಡಿ ಭಾಗದ ರಸ್ತೆಗಳಿಗೂ ಆದ್ಯತೆಯಿಂದ ಸರ್ವಾಂಗೀಣ ಅಭಿವೃದ್ಧಿ. ಕೂಡ್ಲಿಗಿ ಕ್ಷೇತ್ರದ ಜನರಿಗೆ ರಸ್ತೆಯ ಅನುಕೂಲ ಕಲ್ಪಿಸಲು ಕಲ್ಯಾಣ ಪಥದ ಮೂಲಕ ಅಭಿವೃದ್ಧಿಯನ್ನ ಕೈಗೊಳ್ಳಲಾಗಿದೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಹೇಳಿದರು. ತಾಲೂಕಿನ ಗಡಿ ಭಾಗದ ಕೆ.ರಾಯಾಪುರ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಾಮಗಾರಿಗಳಿಗೆ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಹಾಳಾಗಿ ಹೋಗಿರುವುದರಿಂದ ಜನರಿಗೆ ನಿತ್ಯ ಸಂಚರಿಸಲು ತುಂಬಾ ತೊಂದರೆಯಾಗುತ್ತದೆ. ಅದರಲ್ಲಿ ಯುವಕರು ದ್ವಿಚಕ್ರಗಳ ವಾಹನಗಳಿಂದ ಅಪಘಾತಕ್ಕೆ ಈಡಾಗುವುದು ನಡೆದಿದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಸುಗಮ ಸಂಚಾರ ವ್ಯವಸ್ಥೆಗಾಗಿ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಭರಪೂರ ಕಾಮಗಾರಿಗಳನ್ನು ನೆರವೇರಿಸಲಾಗಿದೆ ಎಂದರು. ಮುಖ್ಯವಾಗಿ ಎಲ್ಲರ ಸಹಕಾರ ಮುಖ್ಯವಾಗುತ್ತದೆ. ಇದರಿಂದ ಸುಗಮವಾಗಿ ಸಂಚರಿಸಲು ಸುವ್ಯವಸ್ಥಿತ ರಸ್ತೆಯನ್ನ ನಿರ್ಮಾಣ ಮಾಡಲು ಉದ್ದೇಶದಿಂದ ಕಲ್ಯಾಣ ಪಥ ಯೋಜನೆಯ ರಸ್ತೆಗಳು 5 ವರ್ಷ ಗುಣಮಟ್ಟ ನಿರ್ವಹಣೆ ಇರುತ್ತದೆ. ಜೊತೆಗೆ 6ನೇ ವರ್ಷ ಮರು ಡಾಂಬರೀಕರಣ ಮಾಡಲಾಗುತ್ತದೆ. ಇದರಿಂದ ಸುಗಮ ಸಂಚಾರಕ್ಕೆ ಅನುವಾಗುತ್ತದೆ ಎಂದರು. ತಾಲೂಕಿನ ಎಕ್ಕುಂಬಿ ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ 2 1.5 ಕಿಲೋಮೀಟರ್ ಅಗಲೀಕರಣ ಮತ್ತು ಅಭಿವೃದ್ಧಿಪಡಿಸಲು 5,58,00,000 ಬಿಡುಗಡೆಯಾಗಿದೆ. ಮುಂದುವರೆದಂತೆ ಇದೇ ರಸ್ತೆಗೆ 1,71,00,000 ಹಾಲಸಾಗರ ಗ್ರಾಮದಿಂದ ಕೆ.ರಾಯಾಪುರದವರೆಗೆ ಬೇಬಿ ಕಾಲೋನಿ ಮಾರ್ಗ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 6,26,00,000 ಹುರುಡಿಹಳ್ಳಿ ಗ್ರಾಮದಿಂದ ಗುಡೇಕೋಟಿ ಹಾನಗಲ್ ರಾಜ್ಯ ಹೆದ್ದಾರಿಯವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 2,05,00,000 ಕಕ್ಕುಪ್ಪಿ ವಿರುಪಾಪುರ ರಸ್ತೆಯಿಂದ ಅಡವಿ ಸೂರವನಹಳ್ಳಿ ರಸ್ತೆಯವರೆಗೂ 1,27,00,000 ಕೂಡ್ಲಿಗಿ ಪಟ್ಟಣದ ಎಫ್ಎಸ್ಟಿಪಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ 2,16,00,000ಗಳಿಗೆ ಭೂಮಿ ಪೂಜೆಯನ್ನು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನೆರವೇರಿಸಿದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ, ಪಟ್ಟಣ ಪಂಚಾಯತ್ ಸದಸ್ಯರುಗಳು, ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಗುಂಡು ಮುಣುಗು ತಿಪ್ಪೇಸ್ವಾಮಿ, ಅಪ್ಪೇನಹಳ್ಳಿ, ಗುಡೇಕೋಟಿ, ಗಂಡಬೊಮ್ಮನಹಳ್ಳಿ, ರಾಮದುರ್ಗ, ಕಕ್ಕುಪ್ಪಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಸೇರಿದಂತೆ ಸದಸ್ಯರುಗಳು, ಮುಖಂಡರು ನೆರೆದಿದ್ದರು. ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ.
ಪರವಾಗಿ ಈ ಒಂದು ಉದ್ಘಾಟನೆಗೆ ಭೂಮಿ ಪೂಜೆಗೆ ಬಂದಿರುವುದರಿಂದ ಅವರ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಗುತ್ತಿಗೆದಾರರಾಗಿರ್ತಕ್ಕಂಥ ಅವರಿಗೂ ಸಹ ನನ್ನ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಅದರ ಜೊತೆಯಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತಟ್ಟಿರುವಂತಹ ಡಾಕ್ಟರ್ NT ಶ್ರೀನಿವಾಸ್ ಸರ್ ಅವರಿಗೂ ನಮ್ಮ ಊರಿನ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದು ಸ್ವಾತಂತ್ರ್ಯ ಬಂದಾಗಲಿಂದಲೂ ರಸ್ತೆ ಆಗಿರಲಿಲ್ಲ. ಎಷ್ಟು ಜನ ಮುಖ್ಯಮಂತ್ರಿ ಹೋಗಿರಬಹುದು, ಎಷ್ಟು ಜನ ಪ್ರಧಾನಮಂತ್ರಿಗಳು ಹೋಗಿರಬಹುದು, ಎಷ್ಟು ಜನ ಶಾಸಕರು ಹೋಗಿರಬಹುದು. ಆದರೆ ನಮ್ಮ ಜನಪ್ರಿಯ ಶಾಸಕರು ಈ ಒಂದು ರಸ್ತೆಯನ್ನು ಗುರುತಿಸಿ ಸ್ವತಂತ್ರ ಕೇರಾಯಪುರ ಹಾಲ್ಸಾಗರ ಬಾಂಬೆ ಕಾಲೋನಿ ವಯ ಆ ರಸ್ತೆಯನ್ನು ಸ್ವಾತಂತ್ರ್ಯ ಬಂದಾಗಲಿಂದಲೂ ಯಾವೊಬ್ಬ ಶಾಸಕರು ಬಂದು ಗುರುತಿಸಿ ಇದನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಮುಂದಾಗಿರಲಿಲ್ಲ. ಇಂದು ನಮ್ಮ ಶಾಸಕರು ನಮ್ಮ ಇಡೀ ನಮ್ಮ ಕ್ಷೇತ್ರವನ್ನೇ ಇಂತಹ ಸ್ಥಳವನ್ನು ಹುಡುಕಿ ಅಭಿವೃದ್ಧಿ ಮಾಡುವುದಕ್ಕೆ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಇದು MD ಆಗಿ ಅವರು ಸುಖವಾಗಿ ಒಂದು AC ರೂಮ್ನಲ್ಲಿ ಕುಂದ್ರಬಹುದಾಗಿತ್ತು. ಇಲ್ಲಿ ನಮ್ಮ ಕ್ಷೇತ್ರದ ಜನ ಚುನಾವಣೆಗೆ ಹೋದಾಗ ನಮ್ಮ ಡಾಕ್ಟರ್ ಎಲ್ಲಿ ಬರ್ತಾರೆ, ಅವರು AC ರೂಮ್ ಚೇರ್ನಲ್ಲಿ ಕುಂತ್ಕೊಂತಾರೆ, ನಮ್ಮ ಕ್ಷೇತ್ರವನ್ನೇ ಗಮನ ಹರಿಸುವುದಿಲ್ಲ ಅಂತಂದು ಎಷ್ಟೋ ಜನ ಹಳ್ಳಿಯಲ್ಲಿ ಮಾತಾಡಿದರು. ಆಗ ಆ ಸಂದರ್ಭದಲ್ಲಿ ನಾವು ನಮ್ಮ ಡಾಕ್ಟ್ರ್ ಏನು ಮಾಡ್ತಾರೋ, ಈ ರಾಜಕೀಯ ಏನು ನುರ್ತಾರೋ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ 10 ವರ್ಷ 20 ವರ್ಷ ಗೆದ್ದಂಥ ಶಾಸಕರಿಗೆ ಇಲ್ಲದಂಥ ಒಂದು ಅನುಭವ ನಮ್ಮ ಡಾಕ್ಟರ್ NT ಶ್ರೀನಿವಾಸ್ಗೆ ತಿಳ್ಕೊಂಡಿದ್ದಾರೆ. ಅವರು ಅವಿದ್ಯಾವಂತರಲ್ಲ. ಇವತ್ತು ಅವಿದ್ಯಾವಂತರಾದರೆ ನಾವು ತಿಳ್ಕೊಳ್ಬೋದಾಗಿತ್ತು. ಅವರು ಡಬಲ್ ಡಿಗ್ರಿ 3 ಡಿಗ್ರಿ ಮಾಡ್ತಿದ್ದ. ಆ ಕಾಲದಲ್ಲಿ ಅವರು ನ್ಯೂ ಡೆಲ್ಲಿಯಲ್ಲಿ ಪದವಿ ಮಾಡಿಕೊಂಡು ಬಂದಂಥ ವ್ಯಕ್ತಿ. ಆ ವ್ಯಕ್ತಿಗೆ ನಾವು ಹೇಳುವಂಥ ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ಅವರೆಲ್ಲ ಜ್ಞಾನಿಗಳು, ನಮಗೆಲ್ಲ ಅಭಿವೃದ್ಧಿ ಮಾಡ್ತಾರೆ, ಅವ್ರು ಹೋರಾಟ ಮಾಡ್ತಿದ್ದಾರೆ. ನಾವು ಯಾವ ರೀತಿ ನಾವು ಕೂಲಿ ಮಾಡಿ ನಾವು ವ್ಯವಸಾಯಕ್ಕೆ ಹೋಗಿ ನಾವು ಇದೇ ಕ್ಷೇತ್ರದಲ್ಲಿ ನಾನು ಬೆಳೆದಿದ್ದೀನಿ. ನಾನು ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಜನರ ಆಯ್ಕೆ ಮಾಡಿದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಗುರಿ ಹೊತ್ತುಕೊಂಡು ಬಂದು ನಮ್ಮ ಮುಂದೆ ಶಾಸಕರಾಗಿ ನಿಂತಿದ್ದಾರೆ. ಅವರು ಇನ್ನೂ ಅವರ ಕುಟುಂಬ ಮತ್ತು ಅವರಿಗೂ ನಮ್ಮ ಬಗ್ಗೆ ಅತಿ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡುವಂಥ ಶಕ್ತಿ ಭಗವಂತ ಶಿವಶರಣ ಪಂಚಾಕ್ಷರ ಅವತ್ತು ವಚನ ನೀಡಿದ್ರು. ಅದೇ ರೀತಿ ಅಂಥ ಶಾಸಕರೇ ಸಿಕ್ಕಿದ್ದಾರೆ. ಇಂದು ನೋಡ್ರಿ, ನೀವು ಎಲ್ಲನ ನೋಡಿರ್ಬೋದು, ಇಂಥ ಶಾಸಕರು, ಇಂಥ ಸದ್ಬುದ್ಧಿ ಸಹ ಶಾಸಕರು ನಾವು ಎಲ್ಲಿ ಎಲ್ಲೆಡೆನೂ ಗ್ರಾಮೀಣ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ಜಿಲ್ಲಾ ರಸ್ತೆಗಳಾಗಿರ್ಬೋದು, ಎಲ್ಲ ಕಡೆನೂ ನಾವು ಡೆವಲಪ್ಮೆಂಟ್ ತಗೊಂಡು ಒಳ್ಳೆ ರಸ್ತೆಗಳು ಮಾಡಿ ನಮ್ಮ ಒಂದು ಬಯಕೆ ಏನಿದೆ ಅಂತ ಮಹತ್ವಾಕಾಂಕ್ಷಿ ಈ ನಮ್ಮ ಏನು ಯುವಕರು ಎಲ್ಲ ಈ ರಸ್ತೆ ಅಪಘಾತಗಳಲ್ಲಿ ಭಾಳ ಜನ ಜೀವ ಕಳ್ಕೊಳ್ಳೋದು ನೋಡಿ ನಮ್ಗೆ ಭಾಳ ಖೇದ ಆಗ್ತದೆ. ಅದಕ್ಕೆ ನಾವು ಒಂದು ಶಾಸಕನಾಗಿ ಮೊದಲನೇ ದಿವಸನೇ ನಾನು ಏನು ಒಂದು ವೈಜ್ಞಾನಿಕ ರಸ್ತೆ ಉಬ್ಬುಗಳು ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊಂಡಾಗ ಈಗ ಅದಕ್ಕೆ 1 ಕೋಟಿ ಅನುದಾನನೂ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಟ್ಟು ಅದು ಟೆಂಡರ್ ಕೂಡ ಓಪನ್ ಆಗಿದೆ. ಮುಂದಿನ ವಾರ ನಮ್ಮ ಹಿರೇಕಾಲರಟ್ಟಿಲ್ಲೇ ಆ ಹುಡುಗಿ ಏನು ಒಂದು ಮಗು ತೀರ್ಕೊಂಡಿತ್ತಲ್ಲಿ ಅವ್ರ ಸಹಾಯಾರ್ಥ ಇವತ್ತು ಅಲ್ಲೇ ಮುಂದಿನ ವಾರದಲ್ಲಿ ವೈಜ್ಞಾನಿಕ ರಸ್ತೆ ಉಬ್ಬುಗಳು ಮಾಡಿಸಿ ಸುಮಾರು 200 ಸ್ಟೇಟ್ ಹೈವೇಲಿ ಮತ್ತು ಜಿಲ್ಲಾ ಹೆದ್ದಾರಿಗಳಲ್ಲಿ ಸುಮಾರು 200 ರಸ್ತೆ ಉಬ್ಬುಗಳು, ವೈಜ್ಞಾನಿಕ ರಸ್ತೆ ಉಬ್ಬುಗಳು, ಇದು ರಾಜ್ಯದಲ್ಲೇ ಮೊದಲು ಈ ರೀತಿ ಒಂದು ವೈಜ್ಞಾನಿಕ ರಸ್ತೆ ಉಬ್ಬುಗಳು ಸ್ಟೇಟ್ ಹೈವೇಲಿ ಮತ್ತು ಡಿಸ್ಟಿಕ್ ರೋಡ್ಸಲ್ಲಿ ಮಾಡೋಂಥದ್ದು. ಆ ಒಂದು ಕಾರ್ಯಕ್ಕೆ ಮುಂದಿನ ವಾರ ಕೂಡ ಚಾಲನೆ ಕೊಡ್ತಾ ಇದ್ದೀವಿ. ಮತ್ತು ಇನ್ನು ವಿಶೇಷವಾಗಿ ಇನ್ನೂ ಬೇಕಾದಷ್ಟು ಮುಂದಿನ ವಾರ ಕೂಡ ಭೂಮಿ ಪೂಜೆಗಳಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಏನು ತೊಂದರೆ ಇಲ್ಲ. ಅದೇ ಈಗ ನಮ್ಮ ಅಲ್ಲಿ ಗುಡಕಟ್ಟೆ ಕ್ರಾಸಿಂದ ಅಮ್ಮನಕೆರೆಯಿಂದ ಮರ್ಬ ಆ ರೋಡ್ ಒಂದು, ಆಮೇಲೆ ನಮ್ಮ ಈ ಅಡಿಸೂರಿನಲ್ಲಿ ಕ್ರಾಸಿಂದ ಬೊರಘಟ್ಟದಿಂದ ಹೈವೇ ಅದು ಒಂದು ತಗೊಂಡಿದ್ದೀವಿ. ಆಮೇಲೆ ದಿಬ್ದಳ್ಳಿ ಕ್ರಾಸಿಂದ ದಿಬ್ದಳ್ಳಿ ಅರುದಿ ಅದು ಒಂದು ತಗೊಂಡಿದ್ದೀವಿ.
ಒಂದು ಏನು ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇದೊಂದು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ಕಲ್ಯಾಣ ಪಥ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಹೊಸ ಒಂದು ಯೋಜನೆ ಇದು ಕಲ್ಯಾಣ ಪಥ ಅಂತೇಳಿ ಸುಮಾರು 1,000 ಕೋಟಿ ಅನುದಾನದಲ್ಲಿ 1,150 ಕಿಲೋಮೀಟರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾರ್ಯ. ಸೊ ಇದು ಈ PMGSY ಯೋಜನೆಯಡಿ ಇದನ್ನು ನಿರ್ಮಾಣ ಮಾಡಲಾಗ್ತದೆ. ಇದರ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಇದು ಎಲ್ಲ ರೆಡಿ ಗ್ರ್ಯಾಂಟ್ ಇದೆ. ಮತ್ತು ಇದು ಹೆಂಗಪ್ಪ ಅಂದರೆ ಈಗ ಮಾಡೋದಷ್ಟೇ ಅಲ್ಲ, 5 ವರ್ಷ ನಿರ್ವಹಣೆ ಕೂಡ ಇವ್ರದ್ದೇ ಇರ್ತದೆ. ಅದಾದಮೇಲೆ 6ನೇ ವರ್ಷ ಇವ್ರು ಮತ್ತೆ ಮರು ಡಾಂಬರೀಕರಣ ಮಾಡಿ ಹಸ್ತಾಂತರ ಮಾಡಬೇಕಾಗ್ತದೆ. ಹೆಚ್ಚು ಕಡಿಮೆ 10 ವರ್ಷ ಈ ರಸ್ತೆ ಸುಸಜ್ಜಿತವಾಗಿ ರಸ್ತೆ ಇರ್ತದೆ ಅಂತೇಳಿ ಖಂಡಿತವಾಗಿ ಹೇಳ್ಬೋದು. ಈಗ ಇದು ಜಂಗಲ್ ಕಟ್ಟಿಂಗ್ ಆಗಿರ್ಬೋದು, ಗುಂಡಿಗಳಾಗಿರ್ಬೋದು, ಎಲ್ಲದು ನಿರ್ವಹಣೆ ಅವ್ರದ್ದೇ ಇರ್ತದೆ. ಅದಕ್ಕೋಸ್ಕರ ಇವೆಲ್ಲ ಇಯರ್ಲಿ 2 ಸರಿ ಮಾಡಬೇಕು. ಮತ್ತು ಇವೆಲ್ಲ ಸಣ್ಣ ಪುಟ್ಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸ್ಪೆಷಲಿಸ್ಟ್ PMGSY ಕಾಂಟ್ರಾಕ್ಟರ್ಸೇ ಇರ್ತಾರೆ. ಸೊ ಅವರೇ ಇದನ್ನು ಗುತ್ತಿಗೆ ತಗೊಂಡಿರ್ತಾರೆ. ದೊಡ್ಡ ಮಟ್ಟದ್ದು ಇದು. ಸುಮಾರು ಈಗ ಇವತ್ತು 40 ಕಿಲೋಮೀಟರ್ ಸರ್ ನಮ್ಗೆ ಬಂದಿರೋದು, 34 ಕಿಲೋಮೀಟರ್ ಕೂಡ್ಲಿಗಿ ತಾಲೂಕು ಟೋಟಲ್ ನಮ್ಗೆ ಬಂದಿರೋದು 35 ಕಿಲೋಮೀಟ್ರು ನಮ್ಮ ತಾಲೂಕಿಗೆ ಬಂದಿದೆ. ಕೂಡ್ಲಿಗಿ ತಾಲೂಕಿಗೆ ಸುಮಾರು 34 ಕೋಟಿ ಪ್ಯಾಕೇಜ್ ಅದು, 34 ಕೋಟಿ ಅದು. ಸೊ 2 ಫೇಸಲ್ಲಿ ಅದು. ಈಗ ಎಲ್ಲ ಹಂತದ್ದು ಇವತ್ತು ಕೊನೆ ಪೂಜೆ ಇದು. ಸೊ ಎಲ್ಲ ಕಡೆನೂ ಈಗ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದ್ದಾವೆ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಸ್ವತಂತ್ರ ಬಂದು ಸುಮಾರು ರಸ್ತೆ, ಗ್ರಾಮೀಣ ರಸ್ತೆಗಳು, ಸಂಪರ್ಕ ಕೊರತೆ ಇರೋಂಥ ರಸ್ತೆಗಳನ್ನ ನಾವು ಇವತ್ತು ಅಭಿವೃದ್ಧಿಗೆ ತಗೊಂಡಿದ್ದೀವಿ. ಯಾವುದು ಇವತ್ತು ನಾವೇನು ಪೂಜೆ ಮಾಡಿದ್ದೀವಿ, ಹಾಲ್ಸಾಗರ, ರಾಯಪುರ, ಬೊಮ್ಮಘಟ್ಟ ಆಗಿರ್ಬೋದು, ಆ ಕಡೆ ನಮ್ಮ ಮಂಗನಹಳ್ಳಿ, ಕಾಳಾಪುರ, ಚಿನ್ನೇನಹಳ್ಳಿ ಕಾಳಾಪುರ ಆಗಿರ್ಬೋದು, ಮತ್ತು ಈಗೇನು ನಾವು ಬಂದ್ವಲ್ಲ ಉರುಡಹಳ್ಳಿ, ಇದ್ರದ್ದಾಗಿರ್ಬೋದು, ಕಸಾಪುರ ಆಗಿರ್ಬೋದು, ಇವೆಲ್ಲ ರಸ್ತೆಗಳು ಸುಮಾರು ವರ್ಷಗಳಿಂದ ನೆನೆಗೆದ್ದು ಬಿದ್ದಂಥ ರಸ್ತೆಗಳು ಇವತ್ತು ನಮ್ಮ ಈ ಕಲ್ಯಾಣ ಕರ್ನಾಟಕದ ಈ ಕಲ್ಯಾಣ ಪಥ ಯೋಜನೆಯಡಿ ಸುಮಾರು 34 ಕಿಲೋಮೀಟರ್ ಆಗಿದೆ. ಮತ್ತು ಇನ್ನು ಮುಂದಿನ ತಿಂಗಳಲ್ಲಿ, ಈ ತಿಂಗಳು ಏಪ್ರಿಲ್ 21-22ಕ್ಕೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ, ರಾಜ್ಯ ಸರ್ಕಾರ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ ಸುಮಾರು 5,091 ಕಿಲೋಮೀಟರ್. ಅದಕ್ಕೆ ಬಹಳ ಜನ ಇನ್ನು ಇದ್ರದ್ದವರು ಬೇರೆ ಕಿಲೋಮೀಟರ್ 3 ಕಡೆ ಕೊಟ್ಟರೆ ಅಲ್ಲಿ ಸಂಪರ್ಕ ವ್ಯಾವಹಾರಿಕವಾಗಿ ಜನಕ್ಕೆ ಎಲ್ಲಿ ದುಡ್ಡು ಬರ್ತದೆ ಹಾಕ್ಬೇಕಾ, ಇಲ್ಲೇನು ಬಡ ಜನರು ಸಂಪರ್ಕ ಹೊಂದಬಾರ್ದ ಅಂತ ಹೇಳ್ಬಿಟ್ಟು ನಾವು ಇದ್ರ ಬಗ್ಗೆ ಬಹಳ ಮಾಡಿ ಆಯ್ತಾ, ಎಷ್ಟೇ ಕಷ್ಟ ಆದ್ರೂ ಅದೆಷ್ಟೇ ನಷ್ಟನು ಒಳ್ಳೇಬೇಕಂತ ಹೇಳ್ಬಿಟ್ಟು ಇದು ಸ್ವಾತಂತ್ರ್ಯ ಪೂರ್ವ ಏನು ಕೃಷ್ಣ ಹೇಳ್ದಂಗೆ ನಮ್ಗೆ ಯಾವುದೇ ರೀತಿಯಲ್ಲಿ ಇದು ಅಭಿವೃದ್ಧಿ ಹೊಂದಿರಲಿಲ್ಲ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಸುಮಾರು 22 ಕೋಟಿ ವೆಚ್ಚದ ಅನುದಾನದಲ್ಲಿ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ್ವಿ. ವಿಶೇಷವಾಗಿ ಇವತ್ತೇನು ಶ್ರೀಕಂಠಾಪುರ ತಾಂಡದ ಹತ್ರ ಮತ್ತು ಶ್ರೀಕಂಠಾಪುರ ಮತ್ತು ನಮ್ಮ ಈ ದುರ್ಗಮ್ಮಗಳಿಂದ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇವತ್ತೇನು ಪೂಜೆ ಮಾಡಿದ್ವಿ, ಇದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಯಾಕೆಂತಂದರೆ ಈ ಕಲ್ಯಾಣ ಕರ್ನಾಟಕದ ಏನು ನಿಧಿ ಇದೆ, 5,000 ಕೋಟಿ ಅನುದಾನ ಇದೆ. ಅದರಲ್ಲಿ ನಮಗೇನು ಮೈಕ್ರೋ ಮತ್ತು ಮ್ಯಾಕ್ರೋ ಬಿಟ್ಟು CMDQ ಅಂದರೆ CM ಮಾನ್ಯ ಮುಖ್ಯಮಂತ್ರಿಗಳ ವೇತನ ನಿಧಿ ಅಂತ ಇರ್ತದೆ, CM ಡಿಸ್ಕ್ರಿಷನ್ ಕೋಟ ಅಂತೇಳಿ. ಅದರಲ್ಲಿ ಇವತ್ತು ವಿಶೇಷವಾಗಿ ಸುಮಾರು 8 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ನಮ್ಮದು ಮೇಜರು ಸ್ಟೇಟ್ ಹೈವೇ ಅಂತಂದರೆ ನಮ್ಮದು ಯಕುಂಬೆ ಮೊಳಕಾಲ್ಮೂರು, ನಮ್ಮ ಕೊಟ್ಟೂರಿಂದ ಕೂಡ್ಲಿಗಿ ಗುಳೆಕೋಟೆ ಮೊಳಕಾಲ್ಮೂರು ರಸ್ತೆ. ಸೊ ಇದು ಅತಿ ಹೆಚ್ಚು ಇದೆ ನಮ್ಮ ತಾಲೂಕಿನ ದೊಡ್ಡ ರಾಜ್ಯ ಹೆದ್ದಾರಿ ಇರೋದ್ರಿಂದ ಇದು ಮತ್ತೆ ಸ್ವಲ್ಪ ಅಗಲೀಕರಣ ಆಗಿ ಅಭಿವೃದ್ಧಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ತಪ್ಪಿಸ್ಬೇಕು, ಇದೊಂದೇ ಅಂತೇಳ್ಬಿಟ್ಟು ನನ್ನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ತುಂಬ ಸಂತೋಷವಾಗಿ ಸುಮಾರು 8 ಕೋಟಿ ಅನುದಾನ ಈ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸುಮಾರು ಒಂದು 3.5 ಕಿಲೋಮೀಟರ್ ಇಲ್ಲಿ ತಗೊಳ್ತಾ ಇದ್ದೀವಿ, ನಮ್ಮ ಕೆರೆಯಿಂದ ಈ ಕಡೆ ಇಲ್ಲಿವರೆಗೂ. ಮತ್ತು ಅಲ್ಲಿ ಗಜಾಪುರದ ಹತ್ರ ಕೊಟ್ಟೂರು ಕೂಡ್ಲಿಗಿ ರಸ್ತೆಯಲ್ಲಿ 1 ಕಿಲೋಮೀಟ್ರು ಅಲ್ಲಿ ಕೂಡ ರಸ್ತೆ ಅಭಿವೃದ್ಧಿ. ಮತ್ತು ಇದರಲ್ಲಿ ಸುಮಾರು 9 ರಸ್ತೆ ಅಗಲೀಕರಣ ಪ್ಲಸ್ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ಆಗ್ತದೆ. ಹಂತವಾಗಿ ಈ ರಸ್ತೆ ಏನಿದೆ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಒಳ್ಳೆ ಕೋರ್ಟು ಒಂದು ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನೇತೃತ್ವದ ಒಂದು ಗ್ರೀನ್ ಟ್ರಿಬ್ಯುನಲ್ ಇದೆ. ಅದರಲ್ಲಿ ವಿಶೇಷವಾಗಿ ಅವರು
ಈ ಮೂಲ ಸೌಕರ್ಯಗಳು ಎಸ್ಪೆಷಲಿ ಒಳಚರಂಡಿ ಮತ್ತು ಶೌಚಾಲಯಗಳಿಗೆ ಹೈಜೀನ್ಗೆ ಭಾಳ ಮಹತ್ವ ಕೊಡ್ತಾರೆ. ಸೊ ಅದರದ್ದು ಒಂದು ಪ್ರತಿಫಲ ಇವತ್ತು ಇಡೀ ರಾಜ್ಯದಲ್ಲೇ ಕೇವಲ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಫೀಕಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೇಳಿ FSTP ಅಂತೇಳಿ 9 ಕ್ಷೇತ್ರಗಳಲ್ಲಿ ಅದು ನಮ್ಮ ಕ್ಷೇತ್ರನೂ ಒಂದು. ಸೊ ಅವರು ಡೈರೆಕ್ಷನ್ಸ್ ಪ್ರಕಾರ ಯಾವುದೇ ರೀತಿ ಈ ಥರ ತೊಂದರೆ ಆಗಬಾರ್ದು ಇದ್ರದಂತೇಳಿ ಈಗ ಸುಮಾರು ಈಗ 65 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯ ನೀರಿನ ಇದಕ್ಕೂ ಅನುಮೋದನೆ ಆಗಿದೆ, ಕೆಲಸನೂ ನಡೀತಾ ಇದೆ. ಅದ್ರ ಜೊತೆಗೆ ಈಗ ಏನು ಮಿಸ್ಡ್ ಲಿಂಕ್ ಲೈನ್ಸ್ ಏನು ನಮ್ಮದು ಒಳಚರಂಡಿ ಮಂಡಳಿಯ ಒಳಚರಂಡಿ ಅರ್ಧಂಬರ್ಧ ಆಗಿ ನಿಂತಿದೆ, ಅದಕ್ಕೆ ಕೂಡ ಸುಮಾರು 21.4 ಕೋಟಿದು ಈಗ ಮೊನ್ನೆ ಪ್ರಸ್ತಾಪ ಮಾಡಿ ಅದನ್ನು ಕೂಡ ಈಗ ಪ್ರೋಸೆಸ್ ಈ ವರ್ಷ ಕೊಡಬೇಕಂತೇಳಿ ಅನುಮೋದನೆ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇದು ಏನಂದರೆ ಆ್ಯಕ್ಚುಲಿ ನಾನು ಸ್ವಲ್ಪ ಕೆಲವರು ತಿಳಿದಂಥರ ಹತ್ರ ಚರ್ಚೆ ಮಾಡಿದಾಗ ನಿಮಗೆ ತಾಲೂಕು ಲೆವೆಲ್ಗೆ ಇಷ್ಟು ದೊಡ್ಡದು ಇದು ಅವಶ್ಯಕತೆ ಇರಲಿಲ್ಲ, ನಿಮಗೆ FSTPನೇ ಆಗಿದ್ರೆ ಯಾಕೆಂದರೆ ಈಸಿ ಆಗಿದೆ. ಯಾಕೆಂದರೆ ಇಲ್ಲಿ ನೆಟ್ವರ್ಕ್ ಏನಂದರೆ ತುಂಬ ಚಿಕ್ಕ ಮನೆಗಳು ಓಣಿಗಳಿರೋದ್ರಿಂದ ಡ್ರೈನೇಜ್ಗಳು ಮಾಡಿ UGD ಮಾಡೋದು ಕಷ್ಟ ಆಗ್ತದೆ. ಸೊ ಈ ಥರ FSTP ಇದ್ದರೆ ಕಲೆಕ್ಷನ್ ತೊಗೊಂಡು ಬಂದು ಡೆಲಿವರಿ ಮಾಡ್ಕೊಳ್ಳೋಕ್ಕೆ ಭಾಳ ಈಸಿ ಆಗ್ತಿತ್ತು. ಆ್ಯಕ್ಚುಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಪಟ್ಟಣಗಳಲ್ಲಿ FSTPನೇ ಸೂಕ್ತ ಅಂತೇಳಿ ಹೇಳಿದ್ರು. ಒಂದು ಅವಕಾಶ ಇದ್ದರೆ ನಮಗೂ ಒಂದು ಮಾಡಿಕೊಡಿ, ಇದೆಲ್ಲ ಆಗೋದು ಲೇಟ್ ಆಗ್ತದೆ ಅನ್ನೋದಕ್ಕೆ ಕನ್ಸಿಡರ್ ಮಾಡಿ ಇವತ್ತು ಅದು ಅನುಮೋದನೆ ಕೊಟ್ಟಿದ್ದಾರೆ. ಇವತ್ತು ಅದು ಉದ್ಘಾಟನೆ ಆಗಿದೆ. ಮತ್ತು ನಿಮಗೆ ಒಂದು ತುಂಬ ಸ್ಪಷ್ಟವಾಗಿ ಸ್ವಚ್ಛವಾಗಿ ಹೇಳ್ತೀವಿ ಸರ್, ಆಯಿತಾ. ಇದು ಮತ್ತೆ ಈಗ ಪೂಜೆ ಮಾಡೋದು ಅರ್ಧಂಬರ್ಧ ಮಾಡೋದು ಇನ್ನೂ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅದೇ ಪ್ರತಿಯೊಂದು ನಾವು ಗಮನಕ್ಕೆ ತರಬೇಕು. ಏನೇ ಚೇಂಜಸ್ ಇದ್ದನು ಏನೇ ಇದನ್ನು ಪೂರಾ ನೀವು ಹೆಂಗೆ ಬಂದಿರ್ತೀರೋ ಹಂಗೆ ಹ್ಯಾಂಡ್ ಓವರ್ ಮಾಡಿ ಒಳ್ಳೆ ರೀತಿ ಮತ್ತು ಇದು ಬೆಳೆ ಅನ್ನೋ ಥರ ಮಾಡಿ ಪಟ್ಟಣ ಪಂಚಾಯತಿ ಇದೆಲ್ಲ ಭಾಳ ಹಿಂದುಳಿದ ಕ್ಷೇತ್ರಗಳು ಎಲ್ಲ ಬಡವರು ಇರೋಂಥದ್ದು, ಇಲ್ಲೇನು ರೆವಿನ್ಯೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಅರ್ಥ ಆಯ್ತಾ. ಒಳ್ಳೆ ರೀತಿಯಲ್ಲಿ ಕೆಲಸ ಆಗಿ ಕರೆಕ್ಟಾಗಿ ಹ್ಯಾಂಡ್ ಓವರ್ ಮಾಡಿ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಮತ್ತು ಇದು ಈಗ ಇದನ್ನು ಮೇಂಟೈನ್ ಮಾಡೋಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಆಣೆ ತಂದು ಸಾಕೊಳ್ಳಂಗೆ ಆಗಬಾರ್ದು. ಒಳ್ಳೆ ರೀತಿಯಲ್ಲಿ ಈಗ ಎಷ್ಟು ವರ್ಷ ನಿಮ್ಮದು ನಿರ್ವಹಣೆ ನೀವು ಒಪ್ಕೋಬೇಕು, ಅದು ಕರೆಕ್ಟಾಗಿ. ಆಮೇಲೆ ಅದಾದಮೇಲೆ ನೀವಲ್ಲ ನಾನು ಬದಲಾಗಿದ್ದೀನಿ, ನಾನು ಚೇಂಜ್ ಆಗಿದ್ದೀನಿ ಅಂತಂದರೆ ನನಗೆ ಗಿಗ್ರಿಮೆಂಟ್ ನಾನೇ ಚೆಕ್ ಮಾಡ್ತೀನಿ, ನೋಡ್ತೀನಿ. ಮತ್ತು ಯಾಕೆಂದರೆ ಇಲ್ಲಿ ಮತ್ತೆ ಎಲ್ಲ ಇವ್ರ ಮೇಲೆಗಳು ಹಾಕಿ ಬರೀ ಅವ್ರಿಗೆ ಪತ್ರ ಬರ್ತೀವಿ ಇವ್ರಿಗೆ ಪತ್ರ ಬರ್ತೀವಿ ಅಂದರೆ ಒಪ್ಪೋದಿಲ್ಲ. ಮತ್ತು ಜಾಗದ್ದು ಸ್ವಚ್ಛವಾಗಿ ಇನ್ನೊಂದ್ಸರಿ ಟೆಕ್ನಿಕಲ್ ಕಮಿಟಿನ ಕರೆಸಿ, ಇಲ್ಲ ನೀವೇ ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ದರೆ ಅವರು ಎಲ್ಲ ಸಂಬಂಧಪಟ್ಟ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರದು ಎಲ್ಲರದೊಂದು ಅಭಿಪ್ರಾಯ ಪಡೆದು ಜಾಗ ಗುರ್ತು ಮಾಡಿ ತೋರಿಸಿ, ಅರ್ಥ ಆಯ್ತು. ಯಾರೋ ಒಬ್ರು ಬರೋದು ಕೆದರೋದು ಇನ್ನೊಬ್ರು ಬರೋದು ನಿಲ್ಸೋದು ಅವೆಲ್ಲ ಆಗೋದು ಬೇಡ. ಇಟ್ಕೊಂಡ್ರೆ ಒಳ್ಳೆ ಬೇಸಿಗೆ ಈಗ ಕರೆಕ್ಟಾಗೈತೆ ಮಾಡೋಕ್ಕೆ, ಬೇಗ ಸ್ಟಾರ್ಟ್ ಮಾಡಿ ಬೇಗ ಮುಗ್ಸೋಕ್ಕೆ ಎಲ್ಲ ಇದು ಮಾಡಿ ಆಯಿತಾ. ಸೊ ಏನಾದರೂ ಬದಲಾವಣೆಗಳಿದ್ರು ಏನಾದ್ರು ಚೇಂಜಸ್ ಇದ್ದರೆ ನಾವು ಗಮನಕ್ಕೆ ತನ್ನಿ ಆಯಿತಾ. ಈಗ 9 ಇದರಲ್ಲೂ ಎಲ್ಲೂ ಇನ್ನೂ ಎಸ್ಟಿಮೇಷನ್ ಆಗಿಲ್ಲ, ಇನ್ನೂ DPR ಆಗಿಲ್ಲ, ಇನ್ನೂ ಏನೂ ಕೆಲಸದ್ದು ಇದಿಲ್ಲ. ಸೊ ನಮ್ಮದೇ ಫಸ್ಟ್ ಮಾಡ್ತಾ ಇರೋದು. ಎಲ್ಲ ವಿಷಯಗಳಿಗೂ ಕೂಡ ಸುಮಾರು ಕುಡಿಯೋ ನೀರಿನ ಕೂಡ ಅಷ್ಟೇ ನಗರತನದಲ್ಲಿ ಭಾಳ ತಾಲೂಕುಗಳಲ್ಲಿ ಅನುದಾನ ಬಂದಿದ್ರೆ ಕೂಡ ಎಲ್ಲೂ ಪೂಜೆಗಳಾಗಿಲ್ಲ. ನಮ್ದಾಗಲೇ ನಿನ್ನೆ ನಾನು ನಮ್ಮ DPR ಸೆಕ್ರೆಟರಿ ಹತ್ರ ಹೋಗಿ ಪ್ರೋಗ್ರೆಸ್ ಎಲ್ಲ ತೋರಿಸಿ ಬಂದೆ. ಈ ಕಲ್ಯಾಣ ಪಥನಷ್ಟೇ ಎಲ್ಲ ಕಡೆ ಇನ್ನೂ ಎಲ್ಲೂ ಭೂಮಿ ಪೂಜೆಗಳಾಗಿಲ್ಲ. ನಮ್ಮದು ಎಲ್ಲ 8 ಇದನ್ನು ಭೂಮಿ ಪೂಜೆಗಳಾದವು. ಈಗ ಅಪೆಂಡಿಕ್ಸ್ C ಬಂದಿದೆ, ಅದು ಕೂಡ ಈಗ ಮುಂದಿನ ವಾರದಲ್ಲಿ ಈ ಏನು ಕಕ್ಕುಪ್ಪಿ ಬ್ರಿಡ್ಜು, ನಾಗರಹೊನ್ಸೆದು, ಹತ್ತನಹಳ್ಳಿ ಬ್ರಿಡ್ಜ್ಗಳು ಮುಂದಿನ ವಾರ, ಮತ್ತು ಅಡಿಸೂರಿನಹಳ್ಳಿ ರಸ್ತೆದಿದೆ, ಮತ್ತು ನಮ್ಮ ಸಂಡೂರು ರಸ್ತೆ ಸೆಂಟ್ರ್ ಇಲ್ಲ ಆಯ್ತಾ. ವ್ಯಾವಹಾರಿಕವಾಗಿ ಏನು ಉಪಯೋಗ ಇಲ್ಲ, ಅದಕ್ಕೆ 6 ಕೋಟಿ ಹಾಕ್ತೀರಿ ಅಂತೇಳಿ ಭಾಳ ಚರ್ಚೆ ಆಯಿತು. ಅದನ್ನು ಇವೆಲ್ಲ ಗಡಿ ಗ್ರಾಮಗಳು ಇವೆಲ್ಲ ಉದ್ಧಾರ ಆಗಬೇಕಂದ್ರೆ ಫಸ್ಟ್ ರಸ್ತೆ ಸಂಪರ್ಕ ಬೇಕಂತೇಳಿ ಒತ್ತಾಯ ಮಾಡಿ ಏನಾದರೂ ಆಗಲಿ. ಯಾಕಂದರೆ ಇಲ್ಲಿ ನೀವು 6 ಕೋಟಿ ಒಂದಾಗ ಬದಲು ಇನ್ನೂ 2 ಕೋಟಿ ಪ್ಯಾಕೇಜ್ ಮಾಡಿದ್ರೆ ಇನ್ನೂ ಭಾಳ ಕಡೆ ಹಾಕ್ಬೋದು, ಯಾಕೆ ಇದು ಮಾಡ್ತೀರಿ ಅಂತೇಳಿ ನಮ್ಗೆ ಇದು ಮಾಡಿದ್ರು. ಆದ್ರೂ ಈ ಭಾಗ ಯಾವತ್ತೂ ನೆಗ್ಲೆಕ್ಟ್ ಆಗಿದೆ. ಇವು ಒಳ್ಳೆ ಸಂಪರ್ಕ ಆಗಲಿ ಆಯ್ತಾ. ಇಲ್ಲಿಂದ ನಿಮ್ಗೆ ಆನಗಲ್ಲಿಗೆ ಡೈರೆಕ್ಟ್ ಆಗುತ್ತೆ ಆಯ್ತಾ, ಅಮ್ಕುಂದಿ ಕ್ರಾಸ್ವರೆಗೂ ಇದೆಲ್ಲ ನೇರ ಸಂಪರ್ಕ ಆಗುತ್ತೆ. 8-10 ಕಿಲೋಮೀಟರ್ ಹೌದೌದು. ಸೊ ಅದೆಲ್ಲ ರೀತಿನೇ ಈಗ ರಸ್ತೆಗಳಾದ್ರೆ ಉದ್ಧಾರ ಆಗ್ತಾವ. ಒಳ್ಳೆ ಉದ್ದೇಶಕ್ಕೆ 3 ವರ್ಷದ ಬಿದ್ದಿತ್ತು. ಮೂಲಿಗೆ ಬೆಳತತ್ತು ಬೇಡಿಕೆ ಇಟ್ಟಿರಿ, ಅದಕ್ಕೆ ಈಡೇರಿಸ್ತೇವೆ. ಅಲ್ಲ ಒಟ್ಟು ಬಿದ್ದಿತ್ತಾ, ಸೆಂಟಿನತ್ತಾಗಿತ್ತಾ, ಕಣ್ ಕಾಣಿಸ್ತಾ ತಾನೆ. ಆಲ್ಸಾಗರ ಟು ಬಾಂಬೆ ಕಾಲೋನಿ ಇದೆ. ನಮಗೆ ಬೋರನೆಟ್ಟಿ ಟು ಆಲ್ಸಾಗರ ರಸ್ತೆ ನನಗೆ ಬಿದ್ದಿತ್ತು. ಕಾರಣ ಏನಂದ್ರೆ ಅದು ಬೋರನೆಟ್ಟಿ ಟು ಆಲ್ಸಾಗರ ಬೇಕಾಯ್ತು. ಇವತ್ತು 8 ಕಿಲೋಮೀಟರ್ ದೂರ ಸುತ್ತಾರ್ಕೊಂಡು ಬರ್ತಾ ಇದ್ದಾರೆ ಆಲ್ಸಾಗರಕ್ಕೆ. ಒಂದು ಸೊಸೈಟಿ ಅಕ್ಕಿ ಕಾರ್ಡ್ ಬೇಕಂದ್ರೂ ಸೊಸೈಟಿಗೆ ಒಂದು 5 kg ಅಕ್ಕಿ ತಗೊಂಬರ್ತಂದ್ರೂ ಆ ಕಡೆ 8 ಕಿಲೋಮೀಟರ್ ಬರ್ಬೇಕು. ಈಗ ನಮಗೆ ಮಧ್ಯದಲ್ಲಿ ಅದೊಂದು ಇದೆ. ತಮ್ಮ ಹತ್ರ ಕೇಳ್ಕೊಳ್ಳೋಣ, ಅದೊಂದು ಸಹಕಾರ ಮಾಡಿ ಕಳಕಳೆಯಿಂದ ಕೇಳ್ಕೊಂತೀವಿ. ಅದು DC ಆಲ್ಸಾಗರ ಟು DC ದಾಪುರ ಆಗಿತ್ತು ಸರ್.
ಆಲ್ಸಾಗರ ಬಿಟ್ಟೋಗಿ ಮತ್ತೆ ಡಿ ಸಿ ದಾಪುರಕ್ಕೆ ಹೋಗಿದೆ. ಮ್ಯಾಪ್ ತಗೊಂಬರ. ಅದೊಂದು ಅವಕಾಶ ನಮಗೆ ಮಾಡ್ಕೊಡ್ಬೇಕು. ಎರಡನೇದು ಮಾದೇವಪುರ ಗ್ರಾಮ ಸರ್, ಮಾದೇವಪುರ ಗ್ರಾಮದಲ್ಲಿ ಕೆರೆ ಇದೆ. ಆ ಕೆರೆ ಹಿಂದಿನ ವರ್ಷ ಡ್ಯಾಮೇಜ್ ಆಗುತ್ತಂತ ಎಲ್ಲರೂ ಹೇಳಿದ್ರು. ಎಲ್ಲ PWD MO ಆಫೀಸ್ನವ್ರು ಎಲ್ಲ ಹೋಗಿ ಇದು ಕಂಪಲ್ಸರಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದಾರೆ. ಅದು ಡ್ಯಾಮೇಜ್ ಆದ್ರೆ ನಮ್ಮ ಹಾಲ್ಸಾಗರದಲ್ಲಿ ಎಷ್ಟು ಸಾಯ್ತಾರ ಗೊತ್ತಾಗಲ್ಲ. ಎಷ್ಟು ಎತ್ತಿನಲ್ಲಿ ಡ್ಯಾಮೇಜ್